ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನಗ್ತಿರೋ ಬೈತಿರೋ ಗೊತ್ತಿಲ್ಲ, ನನಗೆ ನಗು ಬರುತ್ತೆ, ನನಗೆ ನಚ್ಚಿಯಾಕತ್ತೆ ಸ್ನೇಹಿತರೆ. ಯಾಕೆ ಅಂತಿರ್ಬೇಕು, ಏನಪ್ಪ ಇವರು ಹೊಸ ಹೊಸ ಚಾನಲ್ ತೆಗಿಯಕತ್ತಾರ, ಡಿಲೀಟ್ ಮಾಡ್ತಾವು, ಇದಕ್ಕೇನು ಗೊತ್ತಾಗಲ್ಲ ಹೆಂಗ ಅಂತ ಅಂತಿರ್ಬೇಕು. ಸಾರಿ ಸ್ನೇಹಿತರೆ, ನನಗೆ ಅಷ್ಟೊಂದು ಹೇಳ್ತೀನಲ್ಲ, ಯೂಟ್ಯೂಬ್ನಾಗ ಏನೂ ಗೊತ್ತಿಲ್ಲ. ಹೀಗೆ ಮಾಡಿ ಮೊದಲು 2 ಚಾನಲ್ಲು ಡಿಲೀಟ್ ಮಾಡಿ 3ನೇ ಚಾನಲ್ ಸಕ್ಸಸ್ ಕಂಡೀನಿ. ಈಗೂ ಅದು ಹಂಗೆ ಆಗ್ಬೇಕಲ್ಲ ಸ್ನೇಹಿತರೆ, ಈಗೂ 2 ಚಾನಲ್ ಡಿಲೀಟ್ ಅದು, ಈ 3ನೇ ಚಾನಲ್ ಸಕ್ಸಸ್ ಕಾಣ್ತೇನೋ ಭರವಸೆ ಇದೆ. ಏನೋ ಬೈತಿರೋ ಹೋಗುತ್ತಿರೋ ಗೊತ್ತಿಲ್ಲ. ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ಇವಾಗ 38 ಸಬ್ಸ್ಕ್ರೈಬರ್ಸ್ ಅನೇಕ ಬಂದಾರ. ಶಾರ್ಟ್ ವಿಡಿಯೋ ಹಾಕೀನಿ. ಇದ್ರ ರೇಖಾ ಟೈಲರಿಂಗ್ ಯಾಕೆ ಆನ್ಲೈನ್ ಬಿಸ್ನೆಸ್ ಅಂತ. ಯಾಕೆ ಅದೇ ಆ ಚಾನಲ್ನ ಓಡಿತ್ತು ಸ್ನೇಹಿತರೆ, ಸಿಕ್ಕಾಪಟ್ಟೆ ಓಡಿತ್ತು, ನಿಮಗೆಲ್ಲ ಗೊತ್ತಿರಬೇಕು. ತುಂಬಾ ಕಷ್ಟಪಟ್ಟಿದ್ದೆ, 1 ತಿಂಗಳು ಏನು ಕಷ್ಟಪಟ್ಟೆ, ಕಣ್ಣಿ ನಿದ್ದಿಲ್ಲಾರನ ಆ ಚಾನಲು ಮಾಡ್ಕೊಂಬಂದಿದ್ದೆ. ಎಲ್ಲ ಕಟಿಂಗ್ ವಿಡಿಯೋ, ಟಿಚಿಂಗ್ ವಿಡಿಯೋ, ಪ್ರತಿಯೊಂದು ನೀವು ಹೆಂಗೆ ಕಮೆಂಟ್ ಹಾಕ್ತೀರಿ ಆ ಥರ ವಿಡಿಯೋ ಮಾಡಿದ್ದೆ. ಏನಿಲ್ಲ, ಅದು ಹೋಗೇ ಸ್ನೇಹಿತರೆ. ಹೋಗಿದ್ದು ಬಿಟ್ಟು ಮುಂದಾಗೋ ವಿಚಾರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಹೋಗಿದ್ದು ಹೋತು, ಬಂತು ಅನ್ನೋ ಜೀವನ. ಕೈ ಮೀರಿ ಜನ್ಮನ ಹೋಗ್ತಾವ ಸ್ನೇಹಿತರೆ. ಹಂಗೆ ಕೈ ಮೀರಿ ಜನ್ಮ ಹೋಗೋ ಹೊತ್ನ್ಯಾಗ ಇನ್ನು ಈ ಚಾನಲ್ ಯಾವ ಲೆಕ್ಕ ಸ್ನೇಹಿತರೆ ಹೋಗೈತೆ. ಮತ್ತು ನಾನು ಅದು ರೇಖಾ ಅಂಕ್ಲಿ ಅಂತ ಜಿಮೇಲ್ ಐಡಿ ತಕ್ಕೊಂಡು ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತ ಚಾನಲ್ ಹೆಸರಿಟ್ಕೋದೆ. ಮತ್ತು 2ನೇದು ಶಾಂತ ಅಂಕ್ಲಿ ಅಂತ ಜಿಮೇಲ್ ತಕ್ಕೊಂಡು ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತ 2ನೇದಕ್ಕೂ ಹೆಸರಿಟ್ಕೋದೆ. ಅವು 2 ಡಿಲೀಟ್ ಅದು ಸ್ನೇಹಿತರೆ. ದಯವಿಟ್ಟು ಕ್ಷಮೆ ಇರಲಿ, ಗೊತ್ತಾಗಲ್ಲ. ಕ್ಷಮಿಸ್ತೀರನ್ನೋ ಒಂದು ಈ ಬಡಪಾಯಿ ಕ್ಷಮಿಸ್ತೀರಿ, ಅದು ನನಗೆ ಅರ್ಥ ಆಗುತ್ತಾ. ನಿಮ್ಮ ಕ್ಷಮೆ ಇದ್ದೇ ಇರುತ್ತಾ, ನಿಮ್ಮೆಲ್ಲ ಸಪೋರ್ಟು ಇರುತ್ತಾ. ಇದು ನನ್ನ ಮಾತ್ರ 100ಕ್ಕೆ 100 ಸತ್ಯ. ಅದಕ್ಕೆ ನಾ ಬಿಡಬಾರ್ದು. 2 ಚಾನಲ್ ಡಿಲೀಟ್ ಆದರೂ 3ನೇ ಚಾನಲ್ ಸಕ್ಸಸ್ ತೋರಿಸಿ ಏನೋ ಒಂದು ಹಿಡ್ದಿರ್ತೀನಿ ಅಂದ್ರೆ ಅದು ಬಿಡು ಮಗಳಲ್ಲ ಸ್ನೇಹಿತರೆ. ಯಾಕಂದ್ರೆ ಅದು ಹಿಡಿದು ಕೆಲಸ ಆಗಲೇಬೇಕು. ಇವಾಗ ನಾನು ಏನೋ ಒಂದು ಮಾಡಾಕತ್ತೀವಿ ಅಂದ್ರೆ ಅದ್ರ ಬಗ್ಗೆ ಫೋಕಸ್ ಕೊಟ್ಟು ಅದ್ರ ಬಗ್ಗೆ ಚೆನ್ನಾಗಿ ವ್ಯೂಸ್ ಬರಂಗೆ ಮಾಡ್ಕೋಬೇಕು. ಯಾಕಂದ್ರೆ ನಾ ಮಾಡೋ ಕಂಟೆಂಟ್ ಜನಗಳು ಇಷ್ಟ ಆಗಬೇಕು. ಆದ್ರೆ ನಾ ಮಾಡೋ ಕಂಟೆಂಟ್ ಡೈಲಿ ಲೈಫ್ ಸ್ಟೈಲ್ ಮಾಡಿದ್ರು ಇಷ್ಟ ಆಗಿ ಒಂದೊಂದು 50,000 ಸಬ್ಸ್ಕ್ರೈಬರ್ ಕಂಡು ಆ ಚಾನಲ್ ಅರ್ನಿಂಗ್ಸ್ ಮಾಡಾಕತ್ತೀನಿ. ಅದು ಯಾವುದು ಏನು ಅನ್ನೋದು ನಿಮಗೆ ಗೊತ್ತಿರ್ತೈತೆ. ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ನೋಡಿ ಸ್ನೇಹಿತರೆ. ಇದು 2ನೇ ಚಾನಲ್ ಅಂದು. 2ನೇದಲ್ರಿ ಸ್ನೇಹಿತರೆ, ನನಗೆ ಯೂಟ್ಯೂಬ್ ಓಪನ್ ಮಾಡಾಕತ್ತಿನ 2 ಚಾನಲ್ ಡಿಲೀಟಾಗಿಂದ 3ನೇ ಕೈ ಹಿಡ್ದೈತಿ. 3ನೇ ಕೈ ಹಿಡ್ದು ಮತ್ತೆ 2 ಚಾನಲ್ ಡಿಲೀಟಾಗಿಂದ ಇದು 6ನೇ ಚಾನಲ್ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಕಿರು ಪರಿಚಯ ಏನು ಹೇಳ್ಬೇಕಂದ್ರೆ, ನನ್ನ ಕಿರು ಪರಿಚಯ ನನ್ನ ಹಳೆ ವ್ಯೂವರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ. ನನ್ನ ಹೊಸ ವ್ಯೂವರ್ಸ್ಗಳು ಏನು ನೋಡಕತ್ತಿದ್ರಂದ್ರೆ, ನನ್ನ ಕಿರು ಪರಿಚಯ ಹೇಳ್ಬೇಕಂದ್ರೆ, ನನ್ನ ಹೆಸರು ರೇಖಾ ಸಾವಿತ್ರಿ, 2 ಅದಾವ್ರಿ. ರೇಖಾ ಅಂತ ಯಾಕಂತಾರೆ ಅಂದ್ರೆ, ಗಂಡು ಮನ್ಯಾಗ ಹೆಸರು ಚೇಂಜ್ ಆಗೈತೆ, ರೇಖಾ ಅಂತಾರೆ. ತವ್ರ ಮನೇಲಿ ಸಾವಿತ್ರಿ ಅಂತಾರೆ. ನನಗಿರೋದು 2 ಮಕ್ಕಳು, ಒಂದು ಗಂಡು 1 ಹೆಣ್ಣು. ಒಬ್ಬಾಕಿ ಶ್ರಾವಣಿ ಶ್ರವಣಕುಮಾರ. ಒಬ್ಬಾಕಿ 3ನೇ ಕ್ಲಾಸ್ ಓದ್ತಾ ಸ್ನೇಹಿತರೆ. ಒಬ್ಬವ ಇವಾಗ ಜಸ್ಟ್ ಇವತ್ತು ಅಡ್ಮಿಷನ್ ಮಾಡಿ ಬಂದೀನಿ. ಎದಕ್ಕೆ ಟ್ಯೂಷನ್ಗೆ ಅಡ್ಮಿಷನ್ ಮಾಡಿ ಬಂದೀನಿ. ತುಂಬಾ ಖುಷಿ ಆಗತೈತಿ. ಈ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ಎಷ್ಟು ಓಡಿತ್ತು, ಅದಕ್ಕೆಲ್ಲ ಎಷ್ಟು ಸಪೋರ್ಟ್ ಮಾಡಿರಿ. ಈ ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ ಅಂತ ಅದೇ ಇಲ್ಲೇ ವಿಡಿಯೋ ಮಾಡಾಕತ್ತೀನಿ. ಅದೇ ಕೊನೆ ತನಕ ಇರಲಿ. ಇದೇ ಥರ ಒಳ್ಳೆ ಕಂಟೆಂಟನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ. ಏನು ನಿಮ್ಮ ದುಡ್ಡು ಕಟ್ಟಾಗಲ್ಲ ಸ್ನೇಹಿತರೆ. ಹೊಸಬ್ರಿಗೆ ಹೇಳ್ತೀನಿ, ನೋಡೋರಿಗೆ ಗೊತ್ತಿದ್ದವ್ರಿಗೆ ಗೊತ್ತೈತೆ, ಗೊತ್ತಿರೋರಿಗೆ ಏನೋ ಒಬ್ರೊಬ್ರು ಲೈಕ್ ಕೊಟ್ರ, ಶೇರ್ ಮಾಡ್ಯಾರ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ದುಡ್ಡು ಕಟ್ಟಾತ ಅನ್ನೋ ಇರ್ತಾರ. ಗೊತ್ತಿರಲ್ಲ, ನಮ್ಮಂತ ದಡ್ರು ಇರ್ತೀವಿ ಸ್ನೇಹಿತರೆ. ನಾನು ಹಂಗೆ ಅಂತಿದ್ದೆ ಮೊದಲ. ನಿಮ್ಮ ಲೈಕ್ ಕೊಟ್ಟರೆ ನಾನು ದುಡ್ಡು ಹೊತ್ತಾವ ಅಂತಿದ್ದೀನಿ, ನಾ ಯೂಟ್ಯೂಬ್ ಮಾಡೋಕ್ಕಿತ್ತಮಲ್ಲ. ಇವಾಗ ನನಗೆಲ್ಲ ಗೊತ್ತಾಗೈತೆ. ಹಂಗೆ ಗೊತ್ತಿರೋರಿಗೆ ಹೇಳಕತ್ತೀನಿ. ತುಂಬಾ ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡ್ತೀರಂತ ನಾನು ಈ ಚಾನಲ್ ಓಪನ್ ಮಾಡೀನಿ. ನಿಮ್ಮೆಲ್ಲರ ಕಮೆಂಟ್ ಹೆಂಗಿರ್ತಾವ ಅಂತ ನೋಡ್ಕೊಂಡು ನೆಕ್ಸ್ಟ್ ಏನು ಬರುತ್ತೆ ವಿಡಿಯೋ ಅಂತಂದ್ರೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ನಾನು ನಮ್ಮ ಹಳ್ಳಿ ಕಡೆ ಅಲ್ಲಿ ರೇಟ್ ಬ್ಲೌಸ್ ರೇಟ್, ನೈಟಿ ಫಿಟ್ಟಿಂಗ್, ಪ್ರತಿಯೊಂದು ಹಳ್ಳಿ ಕಡೆಯಲ್ಲಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಎಷ್ಟು ರೇಟ್ ಇರುತ್ತೆ ಆ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿನಿ. ಇಲ್ಲ ನಿಮಗೆ ಮತ್ತು 32 ಸೈಜಿನ ಕಟಿಂಗು ಏನಾರ ಕಟಿಂಗು ಟಿಚಿಂಗ್ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ತೀನಿ. ಅದ್ರ ನಾನು ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಇಷ್ಟು ರೇಟ್ ಐತೆ, ಇಷ್ಟು ರೇಟ್ನಾಗ ಹೆಂಗೆ ಜೀವನ ನಡಿತೈತೆ ಅಂತಿರಬೇಕು. ಆದ್ರೆ ಅದಕ್ಕಂತಲೇ ಎಲ್ಲ ಬಟ್ಟೆ ವ್ಯಾಪಾರ, ಟೈಲರಿಂಗು ಎಲ್ಲ ಕಡೆ ಕಷ್ಟಪಡೋದು. ಎಷ್ಟೋ ಮಂದಿಗೆ ಒಬ್ಬಳೇ ಮನೆ ನಡೆಸೋದು. ಹೊಸ ವ್ಯೂವರ್ಸ್ಗಳಿಗೆ ಗೊತ್ತಾಗಲ್ಲ. ಹಳೇ ಚಾನಲ್ಗೆ ಹೋಗಿ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ಅದೆಲ್ಲ ನಾನು ಖಂಡಿತ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳೀನಿ. ಮತ್ತು ನಾನು ಮಲ್ಲೈಗೆ ಹೋಗಿ ಬಂದೆ. ಮಲ್ಲೈನೆಲ್ಲ ಶಾರ್ಟ್ ವಿಡಿಯೋ ಹಾಕಿ ನೋಡಿ ಸಪೋರ್ಟ್ ಮಾಡಿ. ಮಲ್ಲೈ ಎಲ್ಲರಿಗೂ ಒಳ್ಳೇದು ಮಾಡಿ.
ನಮ್ಮ ಒಳ್ಳೇದು ಮಾಡ್ಬೇಕಂದ್ರೆ ನಮಗೊಂದು ಒಳ್ಳೆ ಮನಸ್ಸಿತ್ತಂದ್ರೆ ಮಲ್ಲ ಎಲ್ಲ ಒಳ್ಳೆ ಮಾಡ್ತಾರೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತೇಳಿ ಈ ಮಾತು ಕೇಳಿರಿ. ಈ ಮಾತಿ ಪ್ರಕಾರ ಹೋರಿ ಎಲ್ಲ ಒಳ್ಳೇದಾಗುತ್ತೆ. ನಾನು ಆ ಹಳೆ ಚಾನಲಲ್ಲಿ 7,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಆಯ್ತು ಇವತ್ತು. ಅದು ಖುಷಿ ಆಯಿತು. ಇದು ಒಂದು ಚಾನಲ್ನ ಸಪೋರ್ಟ್ ಆಯ್ತು. ಅದರ ಫಸ್ಟ್ ಒಂದು ರೇಖಾ ಆಡಲೆ ಅದು ಏನೋ ಎಷ್ಟು ಓಡಿ ಒಂದೇನೋ ಒಂದು ಡಬ್ಬುಳಕ ಆಗೈತೆ ಅನ್ನೋಕೆ. ಅತಿ ಸ್ಪೀಡ್ ಓಡಬಾರ್ದು ಸ್ನೇಹಿತರೆ, ಸ್ಲೋ ಒಂದೊಂದು ಪ್ಯಾಂಟ್ರಿಗೆ ಸ್ಪೀಡ್ ಓಡಿ ಡುಮ್ಕಿ ಹೊಡಿಕಿತ ಸ್ಲೋ ಹೋಗ್ಬೇಕಂತ ಅನ್ಕೊಂಡಿನಿ. ಅದು ಸ್ಪೀಡ್ ಹೋಗ್ತೀರಿ. ಒಂದು ತಿಂಗಳದ 6,000 ಸಬ್ಸ್ಕ್ರೈಬರ್ 2,000 ವಾಚ್ ಒಂದೇ ತಿಂಗಳದಾಗ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ತಿಂಗಳು ಮೋನಿಟೇಷನ್ ಆನ್ ಆಗ್ತಿತ್ತು. 2 ತಿಂಗಳಕ್ಕೆ ಆನ್ ಆಗೋದು ಅಷ್ಟು ಸ್ಪೀಡ್ ಹೋಗಿ ಡುಮ್ಕಿ ಹೊಡಿತು. ಅದಕ್ಕೆ ಹೇಳ್ತೀನಿ, ಯಾವುದೇ ನಿಧಾನಕ್ಕೆ ಬೆಳಿಬೇಕಂತಲ್ಲ, ನಿಧಾನಕ್ಕೆ ಬೆಳೆದ್ರು ಆಯುಷ್ ಹೆಚ್ಚಕ್ಕೆ ಏನೋ ಅಂತಾರೆ. ನಿಧಾನಕ್ಕೆ ಬೆಳೆದ್ರು ಭಾಳ ದಿನ ಬಾಳಿಕೆ ಆಗುತ್ತೆ ಸ್ನೇಹಿತರೆ. ಇದು ನಾವು ಸ್ಪೀಡ್ ಅವಸರ ಮಾಡ್ತೀವಲ್ಲ, ಅವಸರ ಕೆಡಿಸೋತಂತ, ನಿಧಾನಕ್ಕೆ ಕೊಟ್ಟೋತಂತ. ಅವಸರ ಕೆಲಸ ಮಾಡುತ್ತೆ ಸ್ನೇಹಿತರೆ, ನಿಧಾನಕ್ಕೆ ಕೊಡು ಕೆಲಸ ಮಾಡುತ್ತೆ. ನಿಧಾನಕ್ಕೆ ಇನ್ನೊಂದು ಪ್ಲ್ಯಾನ್ ಹುಡ್ತಾವು. ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಡೇ ಯಾವ ಟೈಲರಿಂಗ್ ಬಗ್ಗೆ ಯಾವ್ದು ಹಾಕ್ಬೇಕಂತ ನಿಮ್ಮ ಕಮೆಂಟ್ ಬರಬೇಕು. ನಾನು ನಮ್ಮ ಹಳ್ಳಿ ಕಡೆಯಲ್ಲಿ ಟೈಲರಿಂಗ್ ಮಾಡ್ತೀನಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡ್ಯೋ, ಅದ್ರ ರೇಟ್ ಎಷ್ಟೈತೆ ಅಂತ ವಿಡಿಯೋ ಮಾಡ್ಯೋ. ಮತ್ತು ಕಟ್ಟಿಂಗು ಟಿಚಿಂಗು ಬೇಕು. ಪ್ರತಿಯೊಂದು ನೈಟಿ ಟೀಚಿಂಗ್ ಆಗಿರ್ಬೋದು, ಕುಂಚಿಗೆ ಆಗಿರ್ಬೋದು. ನಾನು ಆ ಚಾನಲ್ದಾಗ ಕುಂಚಿಗೆ ಯಾವ ಕಸ್ಟಮರ್ ಇರಲಿಕ್ಕೂ ಕುಂಚಿ ಕಟ್ಟಿಂಗು ಟಿಚಿಂಗು ನಾ ಮನ್ಯಾಗ ಹೊಲ್ದಿಟ್ಟು ಅದ ರೀ. ಅದು ವಿಡಿಯೋ ಮಾಡಿದೆ. ನಿಮಗೆ ಕೂಡ ಬೇಕಂದ್ರೆ ಏನೋ ಕೇಳ್ರಿ, ನಾ ಮಾಡ್ತೀನಿ. ಇದ್ರಾಗೂ ಸಕ್ಸಸ್ ಕಾಣಬೇಕು ಅಂತೇಳಿ ಅಂದಿನಿ. ನಿಮಗೆ ಗೊತ್ತಿಲ್ಲ ಕೇಳ್ರಿ, ನಾ ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ನಮ್ದು ಹಳೆ ಚಾನಲ್ ನೋಡ್ಲಿಕ್ಕಂದ್ರೆ ಸಾವಿತ್ರಿ ಲೈಫ್ ಸ್ಟೈಲ್ ಹಳೆ ಚಾನಲ್ಗೂ ವಿಸಿಟ್ ಮಾಡಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಟೈಲರಿಂಗ್ ಬಗ್ಗೆ ಬರ್ತಿರ್ತಾವೆ, ನೋಡ್ತೀರಿ, ಸಪೋರ್ಟ್ ಇರಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.